ಇರೋರಿಗೆ ಏನೂ ಪರವಾಗಿಲ್ಲ. ನೀವು ತುಂಬ ಲಾಂಗ್ ಟರ್ಮಿಂದ ಅದೇ ಥರ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಏನೂ ತೊಂದರೆ ಇಲ್ಲ, ನೀವು ಅದೇ ಥರ ಪ್ರಾಕ್ಟೀಸ್ ಮಾಡ್ಬೋದು. ಬಿಗಿನರ್ ಆದರೆ ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಭ್ರಮರಿ ಪ್ರಾಣಾಯಾಮವನ್ನು ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ. ಪ್ರಾಣಾಯಾಮಗಳಲ್ಲೇ ಭ್ರಮರಿ ಪ್ರಾಣಾಯಾಮ ತುಂಬ ಈಸಿ, ಆದರೆ ತುಂಬ ಜನಕ್ಕೆ ಏನಾಗುತ್ತೆ, ಭ್ರಮರಿ ಪ್ರಾಣಾಯಾಮ ಮಾಡಬೇಕಿದ್ರೆ ಕಷ್ಟ ಆಗುತ್ತೆ, ನನಗೆ ಉಸಿರು ಕಟ್ಟದಾಗುತ್ತೆ, ಮತ್ತು ಷಣ್ಮುಖಿ ಮುದ್ರಾ ಹಾಕಿ ಮಾಡಿದರೆ ಕೈಯೆಲ್ಲ ಸೋತು ಹೋಗ್ಬಿಡತ್ತೆ, ಶೋಲ್ಡರ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಭ್ರಮರಿ ಪ್ರಾಣಾಯಾಮವನ್ನು ಆ ಥರ ಷಣ್ಮುಖಿ ಮುದ್ರಾ ಹಾಕಿನೇ ಮಾಡಬೇಕು ಅಂತ ಇಲ್ಲ, ಅಥವಾ ಈ ಥರ ತಂಬನ್ನು ಏರಲ್ಲಿ ಇಟ್ಕೊಂಡು ಏರನ್ನು ಕ್ಲೋಸ್ ಮಾಡಿ ಈ ಥರದೇ ಮಾಡಬೇಕು, ಶೋಲ್ಡರನ್ನು ಹೀಗೆ ಇಟ್ಕೊಂಡೇ ಮಾಡಬೇಕು ಅಂತ ಇಲ್ಲ. ಹಾಗೆ ಮಾಡಿದರೆ ತುಂಬ ಜನರಿಗೆ ಕಷ್ಟ ಆಗುತ್ತೆ. ಈಸಿಯಾದ ಪ್ರಾಣಾಯಾಮ ಆದರೂ ತುಂಬ ಜನಕ್ಕೆ ಅದನ್ನು ಮಾಡೋಕ್ಕೆ ಆಗಲ್ಲ. ಸೊ ನಾವೇನು ಮಾಡಬೇಕು, ಆರಾಮಾಗಿ ಕೂತ್ಕೊಬೇಕು. ಈ ಥರ ಪದ್ಮಾಸನ ಹಾಕ್ಕೊಂಡು, ಇಲ್ಲ ಪದ್ಮಾಸನ ಹಾಕೋಕ್ಕಾಗಲ್ಲ ಅಂದರೆ ನೀವು ಚೇರಲ್ಲಿ ಬೇಕಿದ್ರು ಕೂತ್ಕೊಬೋದು. ಚೇರಲ್ಲಿ ಕೂತ್ಕೊಂಡು ಓನ್ಲಿ ಏನಂದರೆ ಸ್ಪೈನನ್ನು ಸ್ಟ್ರೇಟಾಗಿ ಇಟ್ಕೊಬೇಕು. ನಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಇರಬೇಕು. ನಾವು ಟೆನ್ಸ್ ಆಗಿದ್ದರೆ ಮಾಡೋಕ್ಕಾಗಲ್ಲ. ಇದನ್ನು ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಂಡು ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ನಾವು ಯೋಗ ಪ್ರಾಕ್ಟೀಸ್ ಮಾಡ್ತೀವಿ ಅಥವಾ ಇನ್ನೇನೋ ವರ್ಕೌಟ್ ಮಾಡ್ತೀವಿ ಅಂದರೆ ಕೂಲ್ ಡೌನ್ ಆದಮೇಲೆ ಎವ್ರಿ ಡೇ ಭ್ರಮರಿ ಪ್ರಾಣಾಯಾಮವನ್ನು ಆಮೇಲೆ ಮಾಡೋದು ಒಳ್ಳೆಯದು. ಇಲ್ಲ ಮಲಗೋ ಟೈಮಿಗೂ ನಾವು ಮಾಡ್ಬೋದು. ಅಂದರೆ ಫುಡ್ ತಗೊಂಡು 2 to 3 hours ಗ್ಯಾಪ್ ಇಟ್ಕೊಂಡು ಈ ಪ್ರಾಣಾಯಾಮವನ್ನು ಎಷ್ಟೊತ್ತಿಗೂ ನಾವು ಮಾಡ್ಬೋದು. ಎಲ್ಲ ಏಜ್ ಗ್ರೂಪ್ ಅವರು ಮಾಡ್ಬೋದು. ಇದನ್ನು ಮಕ್ಕಳು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಮಕ್ಕಳು ಮಾಡಿದ್ರೇ ತುಂಬ ಒಳ್ಳೆಯದು. ಫೋಕಸ್ಸು, ಕಾನ್ಸಂಟ್ರೇಷನ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾರಿಗೆ ತುಂಬ ಆ್ಯಂಗರ್ ಇಶ್ಯೂ ಇರುತ್ತೋ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಪದೇ ಪದೇ ಕೋಪ ಬರೋದು, ಒಟ್ಟಿನಲ್ಲಿ ಆ್ಯಂಗರ್ ಇಶ್ಯೂ ಯಾರಿಗಿರುತ್ತೋ ಅವರು ಮಾಡಿದ್ರೂ ಅವ್ರನ್ನ ಕಾಮ್ ಡೌನ್ ಆಗಿ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಎವ್ರಿ ಏಜ್ ಗ್ರೂಪ್ ಅವರು ಮಾಡ್ಬೋದು. ಇನ್ನು ಸ್ಲೀಪ್ ಡಿಸ್ಟರ್ಬೆನ್ಸ್ ಇದೆ, ಟೆನ್ಷನ್ ಮಾಡ್ಕೊತೀರಾ, ಸ್ಟ್ರೆಸ್ ಆಗ್ತಿದೆ, ಅಥವಾ ಡಿಪ್ರೆಷನ್ ಫೀಲ್ ಆಗ್ತಿದೆ, ಡಿಪ್ರೆಸ್ಡ್ ಇದ್ದೀರಾ, ಆ ಥರ ಏನಾದರೂ ಇದ್ರೂ ನೀವು ಭ್ರಮರಿ ಪ್ರಾಣಾಯಾಮವನ್ನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ನಿಮಗೆ ಥೈರಾಯ್ಡ್ ಇಶ್ಯೂ ಇದೆ ಅಥವಾ ವಯಸ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಂದರೆ ಥ್ರೋಟ್ ರಿಲೇಟೆಡ್ ಏನೋ ಇಶ್ಯೂ ಇದೆ ಅಂದರೆ ನೀವು ಭ್ರಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅದು ಸಾಲ್ವ್ ಆಗುತ್ತೆ. ಎವ್ರಿ ಡೇ ಒಂದು 5 minutes ಆದರೂ ಆರಾಮಾಗಿ ನೀವು ಪ್ರಾಕ್ಟೀಸನ್ನು ಮಾಡಬೇಕು. ಆವಾಗ ನಿಮಗೆ ಒಂದು ರಿಸಲ್ಟು ಸಿಗುತ್ತೆ. ಇನ್ನು ಮಲಗೋ ಟೈಮಿಗೆ ಮಾಡ್ಕೊಳ್ಳೋದ್ರಿಂದ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಅಥವಾ ನಿಮಗೆ ಟೆನ್ಷನ್ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ, ಅದರಿಂದೆಲ್ಲ ರಿಲೀಫ್ ಮಾಡ್ಕೊಬೇಕು ಅಂತ ಅಂದರೆ ನೀವು ಲಾಸ್ಟ್ ಮಲಗೋ ಟೈಮಲ್ಲಿ ಒಂದು 5 minutes ನೀವು ಆರಾಮಾಗಿ ಬೆಡ್ ಮೇಲೆ ಕೂತ್ಕೊಂಡು ಕೈನ ಈ ಥರ ಇಟ್ಕೊಂಡ್ರೆ ಸಾಕು. ಸುಮ್ಮನೆ ಈ ಥರ ಎಲ್ಲ ಇಟ್ಕೊಂಡ್ರೆ ಮತ್ತೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂದರೆ ನಮ್ಮ ಕೈಗಳು ಹಾರ್ಟ್ ಲೆವೆಲ್ಗಿಂತ ಅಪ್ ಹೋದಾಗ ಹಾರ್ಟ್ ಬೀಟು ಜಾಸ್ತಿ ಆಗುತ್ತೆ. ಕೆಲವೊಬ್ಬರಿಗೆ ಅದು ಸ್ಟ್ರೆಸ್ ಆಗುತ್ತೆ, ಅಥವಾ ಸೋತು ಬಂದು ಹಂಗಾಗೋದು ಆ ಥರ ಎಲ್ಲ ಆಗುತ್ತೆ. ಅಭ್ಯಾಸ ಇದ್ದವರಿಗೆ ಪರವಾಗಿಲ್ಲ. ಕೆಲವೊಬ್ಬರಿಗೆ ಷಣ್ಮುಖಿ ಮುದ್ರಾ ಹಾಕಿನೇ ಈ ಥರ ಕ್ಲೋಸ್ ಮಾಡಿಕೊಂಡೇ ಮಾಡ್ತಿರ್ತಾರೆ, ಅವರಿಗೆ ಪರವಾಗಿಲ್ಲ. ಷಣ್ಮುಖಿ ಮುದ್ರಾ ಇಟ್ಕೊಂಡೇ ಮಾಡ್ತಿದ್ದೀರಾ, ನಿಮಗೇನು ತೊಂದರೆ ಆಗಲ್ಲ ಅಂದರೆ ನೀವು ಅದೇ ಥರ ಪ್ರಾಕ್ಟೀಸ್ ಮಾಡಿ. ಅಥವಾ ಇಯರನ್ನು ಈ ಥರ ಥಂಬ್ ಫಿಂಗರಿಂದ ಕ್ಲೋಸ್ ಮಾಡಿ ಈ ಥರ ಮಾಡ್ತಿದ್ದೀರಾ ಅಂದರೆ ನೀವು ಅದೇ ಥರ ಪ್ರಾಕ್ಟೀಸ್ ಮಾಡಿ. ಬಟ್ ತುಂಬ ಜನದ್ದು ಕ್ಲಾಸಿಗೆ ಬರೋರ್ದೆಲ್ಲ ಏನು ಪ್ರಾಬ್ಲಮ್ ಅಂದರೆ ಈ ಥರ ಕೈಯನ್ನು ಮೇಲೆತ್ತದವಾಗ ನನಗೆ ಇದು ಶೋಲ್ಡರ್ ಪೇನ್ ಬರುತ್ತೆ, ಒಂದು 10 seconds ನನಗೆ ಇಟ್ಕೊಳಕ್ಕಾಗಲ್ಲ, ಆವಾಗ ಪ್ರಾಣಾಯಾಮ ಮಾಡೋಕ್ಕೆ ಆಗಲ್ಲ. ಸೊ ಅವರಿಗೆ ಭ್ರಮರಿ ಪ್ರಾಣಾಯಾಮ ನನಗೆ ಬೇಡ ಅಂತ ಸ್ಕಿಪ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಅವರು ಆರಾಮಾಗಿ ಈ ಥರ ಸುಖಾಸನದಲ್ಲಿ ಕೂತ್ಕೊಂಡು ಮಾಡ್ಬೋದು. ಇಲ್ಲ ಕೆಲವೊಬ್ಬರಿಗೆ ಟಂಗನ್ನು ಅಪ್ವರ್ಡ್ ಫೋಲ್ಡ್ ಮಾಡಿಕೊಂಡ್ರು ಭ್ರಮರಿ ಪ್ರಾಣಾಯಾಮ ಮಾಡಬೇಕಿದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಈ ಭ್ರಮರಿ ಪ್ರಾಣಾಯಾಮ ಮಾಡೋದು ಹೇಗೆ ಆ್ಯಕ್ಚುಯಲ್ ಆಗಿ ಅಂದರೆ ಟಂಗನ್ನು ಅಪ್ವರ್ಡ್ ಫೋಲ್ಡ್ ಮಾಡಿಟ್ಕೊಂಡು ಡೀಪಾಗಿ ಇನ್ಹೇಲ್ ಮಾಡಿ ಫುಲ್ಲಿ ಎಕ್ಸೇಲ್ ಮಾಡಬೇಕು. ಸೌಂಡ್ ಮಾಡ್ತಾ ಮೂಕಾರ ಅಂತ ಹಮ್ಮಿಂಗ್ ಬರ್ಡ್ ಸೌಂಡನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಆ ಮೋಕಾರ ನೀವು ಹೇಳಿದವಾಗ ವೈಬ್ರೇಟ್ ಆಗಬೇಕು. ನಿಮ್ಮದು ಲಿಪ್ಸು, ಇಲ್ಲೆಲ್ಲ ಫೇಸು ಎಲ್ಲ ವೈಬ್ರೇಷನ್ ಫೀಲ್ ಮಾಡ್ತೀರ ನೀವು, ಅಷ್ಟು ಇಫೆಕ್ಟಿವ್ ಆಗಿ ನೀವು ಮಾಡಬೇಕಾಗುತ್ತೆ. ಬಟ್ ಟಂಗನ್ನು ಅಪ್ವರ್ಡ್ ಫೋಲ್ಡ್ ಮಾಡ್ಕೊಂಡಾಗ ತುಂಬ ಜನಕ್ಕೆ ಬ್ರೀದಿಂಗ್ ಇಶ್ಯೂ ಆಗುತ್ತೆ, ನನಗೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಬಿಗಿನರ್ಸು. ಅಭ್ಯಾಸ ಇರೋರಿಗೆ ಏನೂ
ಪರವಾಗಿಲ್ಲ. ನೀವು ತುಂಬ ಲಾಂಗ್ ಟರ್ಮಿಂದ ಅದೇ ಥರ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಏನು ತೊಂದರೆ ಇಲ್ಲ, ನೀವು ಅದೇ ಥರ ಪ್ರಾಕ್ಟೀಸ್ ಮಾಡ್ಬೋದು. ಬಿಗಿನರ್ ಆದರೆ ನೀವು ಟಂಗನ್ನು ನಾರ್ಮಲ್ ಆಗಿ ಇಟ್ಕೊಳ್ಳಿ, ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಳ್ಳಿ. ಅಪ್ವರ್ಡ್ ಫೋಲ್ಡ್ ಮಾಡ್ಕೊಬೇಕು ಅಂತಿಲ್ಲ. ನೀವು ಓನ್ಲಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಏನಂದರೆ ಡೀಪ್ ಆಗಿ ಇನ್ಹೇಲ್ ಮಾಡ್ಕೊಳ್ಬೇಕು, ಸ್ಲೋಲಿ ಎಕ್ಸೇಲ್ ಮಾಡ್ತಾ ಫುಲ್ಲಿ ಎಕ್ಸೇಲ್ ಮಾಡಬೇಕು. ಜೊತೆಗೆ ಅಂತ ಸೌಂಡ್ ಬರಬೇಕು. ಅದು ಎಷ್ಟು ಎಫೆಕ್ಟಿವ್ ಇರಬೇಕು ಅಂದರೆ ನಿಮಗೆ ಲಿಪ್ಸು ಫೇಸ್ ಎಲ್ಲ ಒಂದು ವೈಬ್ರೇಟ್ ಆಗೋ ಫೀಲನ್ನು ನೀವು ಮಾಡ್ತೀರಾ, ಅಷ್ಟು ಎಫೆಕ್ಟಿವ್ ಆಗಿ ನೀವು ಮಾಡಬೇಕು. ಕಣ್ಣನ್ನು ಮುಚ್ಕೊಂಡು ಮಾಡಿ. ನೀವು ಬೇರೆ ಏನು ಕಿವಿ ಮುಚ್ಕೊಬೇಕು, ಟಂಗನ್ನು ಅಪ್ವರ್ಡ್ ಫೋಲ್ಡ್ ಮಾಡ್ಕೊಬೇಕು, ಕೈಯನ್ನು ಈ ಥರ ಮೇಲೆ ಇಟ್ಕೊಬೇಕು, ಅದೆಲ್ಲ ಏನು ಬೇಡ. ಆರಾಮಾಗಿ ಈ ಥರ ಕೂತ್ಕೊಳ್ಳಿ, ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ, ಚಿನ್ನನ್ನು ಸ್ವಲ್ಪ ಅಪ್ ಮಾಡಿ ಇಟ್ಕೊಳ್ಳಿ, ಐಸನ್ನು ಕ್ಲೋಸ್ ಮಾಡಿ ಇಟ್ಕೊಂಡು ರಿಲ್ಯಾಕ್ಸ್ಡ್ ವೇದಲ್ಲಿ ನೀವು ಮಾಡೋದ್ರಿಂದ ಇದು ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಇದು ನಮ್ಮ ಲಂಗ್ಸು ಮತ್ತು ಥ್ರೋಟನ್ನು ಫಂಕ್ಷನನ್ನು ಚೆನ್ನಾಗಿ ಮಾಡುತ್ತೆ. ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ ಅವರಂತೂ ಭ್ರಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ, ಅಥವಾ ವಯಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂದ್ರೂ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಸ್ಟ್ರೆಂತ್ ಸಿಗತ್ತೆ. ಇದಕ್ಕೆ ಎಂಗ್ಸೈಟಿ ಆಗೋದು, ಪ್ಯಾನಿಕ್ ಅಟ್ಯಾಕ್ ಆಗೋದು, ಈ ಥರ ಪ್ರಾಬ್ಲಮ್ ಇದ್ದವರು ಇದನ್ನು ಮಾಡಬೇಕು. ಮತ್ತು ತುಂಬ ಆ್ಯಂಗರ್ ಇಶ್ಯೂ ಯಾರಿಗಿದೆಯೋ, ತುಂಬ ಕೋಪ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾರೆ ಕೆಲವೊಬ್ರು, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು, ಒಟ್ಟಿನಲ್ಲಿ ಆ್ಯಂಗರ್ ಇಶ್ಯೂ ಯಾರ್ಯಾರಿಗಿದೆಯೋ ಅವರೆಲ್ಲ ಈ ಭ್ರಮರಿ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅದನ್ನು ಕಂಟ್ರೋಲ್ ಮಾಡ್ಕೊಬೋದು. ನಾವು ಡಿಪ್ರೆಸ್ಡ್ ಫೀಲ್ ಆಗ್ತಿದ್ದೀವಿ ಅಂದ್ರೂ ಮೂಡನ್ನು ಫ್ಲಿಪ್ ಮಾಡ್ಕೊಳ್ಳೋದಕ್ಕೂ ಮಾಡ್ಬೋದು. ಅಥವಾ ಡಿಪ್ರೆಷನ್ನಲ್ಲಿ ಇರ್ತಾರೆ ಕೆಲವೊಬ್ರು, ಅಂಥವ್ರಿಗಂತೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಫೋಕಸನ್ನು ಇಂಪ್ರೂವ್ ಮಾಡಿ ಮೆಮೊರಿಯನ್ನು ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾರ್ಯಾರಿಗೆ ಆಜ್ಞಾಚಕ್ರ ಥರ್ಡ್ ಐಯನ್ನು ಎನ್ಹಾನ್ಸ್ ಮಾಡ್ಕೊಬೇಕು ಅಂತ ಇರುತ್ತೋ ಅವರಂತೂ ಇದನ್ನು ತುಂಬ ಲಾಂಗ್ ಟೈಮು ಪ್ರಾಕ್ಟೀಸ್ ಮಾಡಬೇಕು. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದೊಂಥರ ಮೈಂಡ್ ಮೆಡಿಟೇಷನ್ ಇದ್ದಂಗೆ. ಮತ್ತು ಇದು ನಮ್ಮ ಎಮೋಷನನ್ನು ಬ್ಯಾಲೆನ್ಸ್ಡ್ ವೇದಲ್ಲಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಅಂದರೆ ತುಂಬ ದುಃಖ ಆಗೋದು, ತುಂಬ ಸಿಟ್ಟು ಬರೋದು, ತುಂಬ ಕೋಪ ಬರೋದು, ಅಥವಾ ಡಿಪ್ರೆಸ್ಡ್ ಫೀಲ್ ಆಗೋದು, ಒಂಥರ ಒಟ್ಟಿನಲ್ಲಿ ಎಮೋಷನ್ಸು ಬ್ಯಾಲೆನ್ಸ್ಡ್ ವೇದಲ್ಲಿ ಇರೋದಿಲ್ಲ ಅನ್ನೋರು ಇದನ್ನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಒಂದು 5 ಮಿನಿಟ್ಸ್ ಆದರೂ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.